ಆ ಕಡೆ ಬ್ಲಡ್ ಗ್ರೂಪ್ ಮಾಡ್ತೈತಿ. ಸೊ ಡ್ರಗ್ಸ್ ಒಳಗೆ ಏನು ಮಾಡ್ತಪ್ಪ ಅಂದ್ರೆ ಗಾಂಜಾ ಅಂತ ನಾವು ಕರೀತೀವಿ, ಆಮೇಲೆ ಅಫೀಮ್ ಅಂತ ಕರೀತೀವಿ. ಇವು ಏನು ಡ್ರಗ್ಸಿನ ಎಲ್ಲ ವಿಧಗಳಿವೆ. ಮತ್ತು ಈ ಡ್ರಗ್ಸ್ನ ಯಾವುದೋ ಸೇವನೆ ಮಾಡ್ತಿರ್ತಾರೆ. ಹಿಂಗೆ ನಾವು ಲಾಸ್ಟ್ ಪ್ರೊಸೀಜರ್ ಎಲ್ಲಿ ಮಾಡ್ತಾರೆ, ಒಂದು ಡ್ರಗ್ಸ್ ಗಾಂಜಾ ಗಿಡ ಫಸ್ಟ್ ಬೆಳಿತಾರೆ ಅದ್ರೊಳಗೆ, ಆಮೇಲೆ ಎಲೆಯನ್ನು ಕಟ್ ಮಾಡಿ ಡ್ರೈ ಮಾಡ್ತಾರೆ. ಡ್ರೈ ಆದ ನಂತರ ಪೂರ ಎಲ್ಲಿಗೆ ಬಂದು ಲಾಸ್ಟ್ ಇದ್ರೊಳಗೆ ಏನು ಮಾಡ್ತಾರೆ ಸೇವನೆಯನ್ನು ಮಾಡ್ತಿರ್ತಾರೆ. ಸೊ ಅವಾಗ ಮತ್ತು ಬರ್ತಿರ್ತೈತಿ. ಕೆಲವೊಂದು ಸಲ ನೋವುಗಳಿಂದ ತಡೆಕೊಳ್ಳೋ ಸಲುವಾಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಡ್ರಗ್ಸ್ ಸೇವನೆಯನ್ನು ಮಾಡ್ತಿರ್ತಾರೆ. ಚಟಗಳಿಗೆ ಬಲಿಯಾಗ್ತದೆ. ಅದಲ್ಲೇ ಮನೆಯೊಳಗೆ ಗಸಗಸೆ ಪಾಯಸ ಬೀಳಲಿ. ಸೊ ಗಸಗಸೆ ಬೀಜ ಎಲ್ಲಿರ್ತದಪ್ಪ ಅಂತಂದ್ರೆ ಇಲ್ಲಿ ಕಾಯಿಗೆ ಒಳಗಡೆ ಇರ್ತದೆ. ಇಲ್ಲಿ ಗಸಗಸೆ ಬೀಜ ಇದೆ. ಬಟ್ ಇಲ್ಲಿ ಅವರು ಅಭಿಮಣ್ಣ ಹೆಂಗೆ ತರೋದು ಪಾಪಿ ಸೀಡ್ಸ್ ಅಂತ ಕರೀತಾರೆ ಇಂಗ್ಲೀಷ್ ಒಳಗೆ. ಆಯ್ತಾ? ಈ ಒಂದು ಬೀಜವನ್ನು ಇದನ್ನು ಅಭಿಮಣ್ಣ ಹೆಂಗೆ ತೆಗಿತಾರಪ್ಪ ಅಂದ್ರೆ ಅಫೀಮ್ ಗಿಡ ಬೆಳೆದು ಅಲ್ಲಿ ನೋಡಿ ಜಸ್ಟ್ ಬ್ಲೇಡಿಂದ ಅವ್ರು ಏನು ಮಾಡ್ತಾರೆ ತೆರೀತಾರೆ. ತೆರಿದ ತಕ್ಷಣ ಅದೇನಾಗುತ್ತಪ್ಪ ಅಂದ್ರೆ ರಸ ಬಂದು ನೆಕ್ಸ್ಟ್ ಅದು ರೆಡ್ ಥರ ಆಗುತ್ತೆ. ಆಮೇಲೆ ಅದನ್ನು ಈ ಕಡೆ ಮತ್ತೆ ತಗೊಂಡು ಆದ ಬಳಿಕ ಇದನ್ನ ಈ ಥರ ಚಾಕ್ಲೇಟ್ ರೂಪದಲ್ಲಿ ಮಾಡಿ ಏನು ಮಾಡ್ತಾರೆ ಅಂತಂದರೆ ಸೇವನೆ ಮಾಡ್ತಾರೆ. ಸೊ ಇದನ್ನು ಸೇವನೆ ಮಾಡುವುದು ಕೂಡ ಕಾನೂನು ಪ್ರಕಾರ ಅಪರಾಧ. ಮಾರಾಟ ಮಾಡೋದು ಕೂಡ ಕಾನೂನು ಪ್ರಕಾರ, ಬೆಳೆಯೋದು ಕೂಡ ಕಾನೂನು ಪ್ರಕಾರ ಅಪರಾಧ. ಯಾರು ಈ ಒಂದು ಡ್ರಗ್ಸ್ ಜಾಗದೊಳಗೆ ಬಲಿ ಆಗ್ತಿರ್ತಾರಲ್ಲ ಅವರಿಗೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಮುಂದೆ NDPS ಇದೆ 1985 BNS IPC ಹಾಗಾಗಿ ಈ ಒಂದು ಡ್ರಗ್ಸ್